ಜುಗಾರಿ ಕ್ರಾಸ್ ಅಧ್ಯಾಯ 10. ಬಸ್ ಸ್ಟ್ಯಾಂಡಿನ ಪವಾಡ. ಎಷ್ಟೋ ಸಾರಿ ದುಷ್ಟರು ಕಷ್ಟಕ್ಕೆ ಸಿಕ್ಕಿಕೊಂಡಾಗ, ಕಳ್ಳರು ಸಿಕ್ಕಿಬಿದ್ದಾಗ, ಕೊನೆಗೂ ಸತ್ಯಕ್ಕೆ ನ್ಯಾಯಕ್ಕೆ ಜಯವಾಗುತ್ತದೆ ಎಂದು ಜನ ಅಂದುಕೊಳ್ಳುತ್ತಾರೆ. ಭೂಮಿಯಲ್ಲಿ ರಾಕ್ಷಸರ ಹಾವಳಿ ಅತಿಯಾದಾಗ ದೇವರು ಬಂದು ಅವರಿಗೆಲ್ಲ ತಕ್ಕ ಶಿಕ್ಷೆ ವಿಧಿಸುತ್ತಾನೆ ಎಂದು ದೈವಭಕ್ತರು ದೃಢವಾಗಿ ನಂಬಿದ್ದಾರೆ. ಆದರೆ ವಾಸ್ತವವನ್ನು ಗಮನಿಸಿದಾಗ ಸಾಧಾರಣವಾಗಿ ರಾಕ್ಷಸರಿಗೇನೋ ಶಿಕ್ಷೆಯಾಗಿರುತ್ತೆ. ಆದರೆ ಅದು ದೇವರಿಂದಾಗಲಿ ನ್ಯಾಯ ಧರ್ಮಗಳಿಂದಾಗಲಿ ಆಗಿರದೆ ಅದಕ್ಕೆ ಇನ್ನೊಬ್ಬ ದೊಡ್ಡ ರಾಕ್ಷಸನೇ ಕಾರಣ ಎಂದು ಜನಗಳಿಗೆ ಬಹುಬೇಗ ಗೊತ್ತಾಗುತ್ತದೆ. ದುಷ್ಟರನ್ನು ದೊಡ್ಡ ದುಷ್ಟರು, ಕೇಡಿಗಳನ್ನು ದೊಡ್ಡ ಕೇಡಿಗಳು, ಪಾತಕಿಗಳನ್ನು ಇನ್ನೂ ದೊಡ್ಡ ಪಾತಕಿಗಳು ಬಲಿ ಹಾಕುವುದನ್ನು ಧರ್ಮ ಪ್ರತಿಷ್ಠಾಪನೆ ಎಂದು ತಾತ್ಕಾಲಿಕವಾಗಿ ಜನ ತಿಳಿಯುತ್ತಾರೆ. ಆಮೇಲೆ ಅವರಿಗೆ ಭ್ರಮ ನಿರಸನವಾಗುತ್ತದೆ. ಆಗ ಕಳೆದು ಹೋದ ಕಾಲವೇ ಎಷ್ಟೋ ವಾಸಿ ಇತ್ತೆಂದು ಯೋಚಿಸುತ್ತಾರೆ. ನಮ್ಮ ದೈವ ಭಕ್ತರ ಪ್ರಪಂಚದಲ್ಲಿ ಹೇಗೋ ಗೊತ್ತಿಲ್ಲ. ಆದರೆ ಕುಟ್ಟಿ ದೌಲತ್ ರಾಮರ ಭೂಗತ ಜಗತ್ತಿನಲ್ಲಿ ಮಾತ್ರ ಭಗವಂತ ಎಂದೂ ಬಂದು ಧರ್ಮ ಪ್ರತಿಷ್ಠಾಪನೆಗೆ ಪ್ರಯತ್ನಿಸುವುದಿಲ್ಲ. ಅಲ್ಲಿ ಹೋರಾಟ ಆಗುವುದು ಯಾವಾಗಲೂ ರಾಕ್ಷಸರ ನಡುವೆ. ಈ ಖದೀಮರ ತಳತಂತ್ರಗಳು ಹೊರಬಿದ್ದು ಅನೇಕರು ಬಂದೀಖಾನೆ ಸೇರಬೇಕಾಗುವುದು ಪೊಲೀಸರಿಂದಾಗಲಿ ನ್ಯಾಯಾಲಯಗಳಿಂದಾಗಲಿ ಅಲ್ಲವೇ ಅಲ್ಲ. ಅವರವರ ನಡುವಿನ ವೈಮನಸ್ಸವೇ ಇದಕ್ಕೆ ಕಾರಣ. ಒಮ್ಮೆ ಕುಟ್ಟಿಯ ಜೊತೆಗಾರರಿಬ್ಬರು ಹೊರಗಿದ್ದರೆ ತಮ್ಮ ಕೂನಿ ಕಾತರಿ ಎಂದಾದಾಗ ಬೇಕೆಂದೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಇಲ್ಲದ ಮೊಕದ್ದಮೆಗಳನ್ನು ಮೈಮೇಲೆ ಎಳೆದುಕೊಂಡು ಬಂದೀಖಾನೆ ಸೇರಿ ಪ್ರಾಣ ಉಳಿಸಿಕೊಂಡಿದ್ದರು. ತಾವು ಕಾರೊಳಗೆ ತಳ್ಳಿ ಬಂದಿದ್ದ ಅಂಬಾಸಿಡರ್ ಕಾರು ಹಠಾತ್ತಾಗಿ ತಮ್ಮ ಕಣ್ಣೆದರೆ ಬಸ್ಸನ್ನು ಓವರ್ಟೇಕ್ ಮಾಡಿ ಮುಂದೆ ಹೋದಾಗ ಕುಟ್ಟಿಗೂ ದೌಲತ್ ರಾಮನಿಗೂ ತಟ್ಟನೆ ಹೊಳೆದಿದ್ದು ಇದೆ. ಪೊಲೀಸರು ತಮ್ಮ ಜಾಡು ಹಿಡಿದರು ಎಂದರೆ ಸಾಕು. ಭೂಗತ ಜಗತ್ತಿನಲ್ಲಿ ಅದರ ಅರ್ಥ ತಮ್ಮೊಳಗೆ ಯಾರೋ ತಮಗೆ ಉಲ್ಟಾ ಹೊಡೆದಿದ್ದಾರೆ ಎಂದು. ಅವರಿಬ್ಬರ ಮನಸ್ಸು ತಮ್ಮ ತೆರೆಯೊಳಗಿನ ಗೊಂದಲ ಗೋಜುಲುಗಳೊಳಗೆ ತಮ್ಮನ್ನು ಇಡಿಸುವುದರಿಂದ ಯಾರಿಗೆ ತಾನೇ ಲಾಭವಿರಬಹುದು ಎಂದು ಒಂದೇ ಸಮಯ ಯೋಚಿಸುತ್ತಿತ್ತು. ತಾವು ಯಾಕೆ ಇಲ್ಲಿ ಬಂದಿದ್ದೇವೆ? ಈ ಪ್ಯಾಕೆಟಿನಲ್ಲಿ ಏನಿದೆ? ಅದು ಯಾರಿಗೆ ಬೇಕಾಗಿದೆ? ಒಂದೂ ಗೊತ್ತಿಲ್ಲದ ಅವರಿಗೆ ಆ ದಿಕ್ಕಿನಲ್ಲಿ ಎಷ್ಟು ಯೋಚಿಸಿದರೂ ಏನೂ ಉಳಿಯಲಿಲ್ಲ. ಇಷ್ಟೆಲ್ಲ ಯೋಚಿಸಿದರೂ ಅವರ ಮನಸ್ಸಿಗೆ ಒಂದೇ ಒಂದು ಸಾರಿಯೂ ಆ ಪ್ಯಾಕೆಟಿನೊಳಗೇನಿದೆ ಒಡೆದು ನೋಡಿಬಿಡಬೇಕೆಂಬ, ಯಾರಿಗೆ ಇದು ಬೇಕಾಗಿದೆ ತಿಳಿದು ಬಿಡಬೇಕೆಂಬ ಛಲ ಹುಟ್ಟಲಿಲ್ಲ. ಮನಸ್ಸು ಚಂಚಲ ಎನ್ನುತ್ತಾರೆ. ಆದರೆ ಅಭ್ಯಾಸ ಬಿದ್ದ ಮನಸ್ಸುಗಳು ಬಗ್ಗಿಸಲು ಉಕ್ಕಿಗಿಂತ ಗಡುಸು ಎನ್ನುವುದು ಇವರಿಬ್ಬರ ಚಿತ್ತವೃತ್ತಿ ನೋಡಿದರೆ ಗೊತ್ತಾಗುತ್ತಿತ್ತು. ಬಸ್ ದೇವಪುರಕ್ಕೆ ಹತ್ತಿರ ಆಗುತ್ತಿತ್ತು. ಪೊಲೀಸರಿಗೆ ಏನೋ ಸುಳಿವು ಸಿಕ್ಕಿದೆ, ಏನನ್ನು ಹುಡುಕುತ್ತಿದ್ದಾರೆ ಎನ್ನುವುದಂತೂ ಈ ಇಬ್ಬರಿಗೂ ತೀರಾ ಸ್ಪಷ್ಟವಾಗಿತ್ತು. ಅದು ಇದು ಯೋಚನೆ ಮಾಡಿಕೊಂಡು ಕಾಲಹರಣ ಮಾಡಲು ಸಾಧ್ಯವೇ ಇರಲಿಲ್ಲ. ದೇವಪುರದಲ್ಲಿ ಬಸ್ ನಿಲ್ಲುತ್ತಿದ್ದ ಹಾಗೆ ಚೆಕ್ಕಿಂಗ್ ನಡೆಯುತ್ತೆ. ಬಸ್ ತಪಾಸಣೆ ಮಾಡುವುದಂತೂ ಬಡ್ಡಿ ಮಕ್ಕಳಿಗೆ ನೀರು ಕುಡಿದಷ್ಟು ಸುಲಭ. ಸುಮ್ಮನೆ ಬಾಗಿಲು ಹತ್ತಿರ 4 ಜನ ಬಂದು ನಿಂತು ಒಬ್ಬೊಬ್ಬರನ್ನಾಗಿ ಇಳಿಯುವಂತೆ ಹೇಳಿದರೆ ಮುಗಿಯಿತು. ಕುಟ್ಟಿ ದೌಲತ್ ರಾಮ್ ಇಬ್ಬರು ಇದ್ದ ಸಮಯಾವಕಾಶದಲ್ಲೇ ತಪ್ಪಿಸಿಕೊಂಡು ಹೋಗಲು ಏನು ಮಾಡಬಹುದು ಎಂದು ವೇಗವಾಗಿ ಯೋಚಿಸಿದರು. ಕುಟ್ಟಿ ಇಲ್ಲೇ ಬಸ್ ನಿಲ್ಲಿಸಿ ಇಳಿದು ಬಿಡೋಣ ಎಂದು ಹೇಳಿದ. ಎಲ್ಲರೆದರೂ ಬಸ್ ನಿಲ್ಲಿಸಿ ಇಬ್ಬರೇ ಇಳಿದರೆ ಪೊಲೀಸರಿಗೆ ಅದಕ್ಕಿಂತ ಒಳ್ಳೆಯ ಸುಳಿವು ಬೇರೆ ಇಲ್ಲ. ಒಂದು ಸಾರಿ ಕಂಡಕ್ಟರ್ನು ಕೇಳಿದರೆ ಸಾಕು, ದೇವಪುರಕ್ಕೆ ಟಿಕೆಟ್ ತಗೊಂಡು ಮಧ್ಯ ದಾರಿಯಲ್ಲಿ ಇಳಿದು ಹೋದವರು ಯಾರು ಎಂದು ಸುಲಭವಾಗಿ ಗುರುತಿಸಿ ಹೇಳಿಬಿಡುತ್ತಾನೆ. ಆದ್ದರಿಂದ ಮಧ್ಯದಲ್ಲಿ ತಾವಿಬ್ಬರೇ ಇಳಿಯುವುದು ಅತ್ಯಂತ ಅಪಾಯಕರ ಎಂದು ತೀರ್ಮಾನಿಸಿ ದೌಲತ್ ರಾಮ್ ಬೇಡವೆಂದು ಹೇಳಿದ. ದೇವಪುರಕ್ಕೆ ತಾಗಿಕೊಂಡಿರುವ ಕುಂಬಾರಗುಂಡಿ ಹತ್ತಿರ ಯಾರಾದರೂ ಬಸ್ ನಿಲ್ಲಿಸಿ ಇಳಿಯುವುದಿದ್ದರೆ ನಾವು ಅವರ ಜೊತೆ ಇಳಿಯೋಣ ಎಂದು ಹೇಳಿದ. ಕುಂಬಾರಗುಂಡಿ ಹತ್ತಿರ ಆಯಿತು. ಕುಂಬಾರಗುಂಡಿ ಬಳಿಯ ದೊಡ್ಡ ತೆಂಗಿನ ಮರವೇ ಬಸ್ ನಿಲ್ದಾಣ. ಅಲ್ಲಿ ಕುಟ್ಟಿ ದೌಲತ್ ರಾಮರ ರಕ್ತ ತಣ್ಣಗಾಗುವಂತೆ ತೆಂಗಿನ ಮರಕ್ಕೆ ಕೊಂಚವೇ ದೂರದಲ್ಲಿ ಪೊಲೀಸ್ ಜೀಪ್ ನಿಂತಿರುವುದು ಅವರ ಕಣ್ಣಿಗೆ ಬಿತ್ತು.
ಬಸ್ ಸ್ಟ್ಯಾಂಡ್ ಗಡಿಬಿಡಿಯಲ್ಲಿ ತಪಾಸಣೆಯ ವ್ಯವಹಾರ ಬೇಡೆಂದು ಇಲ್ಲೇ ಹಿಡಿಯಲು ಬಂದು ನಿಂತಿರುವುದು ಅವರಿಗೆ ಸರ್ವ ಸ್ಪಷ್ಟವಾಯಿತು. ಏಲಕ್ಕಿ ಮೂಟೆಯ ಮೇಲೆ ಕುಳಿತಿದ್ದ ದೌಲತ್ ರಾಮ್ ಬಸ್ ಓಲಾಟಕ್ಕೆ ಕೊಂಚ ಜರುಗಿದವನಂತೆ ಸುರೇಶನ ಕಡೆಗೆ ಜರುಗಿ ಏಲಕ್ಕಿ ಮೂಟೆ ಬಾಯಿಗೆ ಹಗ್ಗದಲ್ಲಿ ಕಟ್ಟಿದ್ದ ಸರಗುಣಿಕೆ ಗಂಟನ್ನು ಚಕ್ಕನೆ ಎಳೆದು ಬಿಚ್ಚಿ ಕುಟ್ಟಿಯ ಮೈ ಮುಟ್ಟಿ ಸನ್ನೆ ಮಾಡಿದ. ಕುಟ್ಟಿ ಏಳಲು ಕೈ ಊರುವವನಂತೆ ಪ್ಯಾಕೆಟ್ ಸಮೇತ ಕೈಯನ್ನು ಪಕ್ಕ ಮೂಟೆಯ ಮೇಲಿಟ್ಟು ಕೈ ಉರಿ ಎದ್ದು ನಿಂತಾಗ ಪ್ಯಾಕೆಟ್ಟು ಕುಟ್ಟಿ ಕೈಲಿರಲಿಲ್ಲ. ಅದನ್ನು ಮಿಂಚಿನ ವೇಗದಲ್ಲಿ ಏಲಕ್ಕಿ ಮೂಟೆಯ ತಳದವರೆಗೂ ತಳ್ಳಿ ದೌಲತನ ಮೂಟೆಯ ಗಂಟು ಬಿಗಿದ. ಯಾರಿಗೂ ಏನೂ ಗೊತ್ತಾಗಲೇ ಇಲ್ಲ. ಆಗಾಗ್ಗೆ ಮೂಟೆಯ ಕಡೆ ನೋಡುತ್ತಿದ್ದ ಗೌರಿ ಕೂಡ ಎತ್ತಲೋ ನೋಡುತ್ತಿದ್ದಳು. ಕುಂಬಾರ್ ಗುಂಡಿಲಿ ಇಳಿಯೋರು ಯಾರ್ರೀ ಎಂದು ಕಂಡಕ್ಟರ್ ಅಭ್ಯಾಸ ಬಲದಿಂದ ಎಂಬಂತೆ ಕೂಗಿ ಹತ್ತಿತ್ತ ನೋಡಿ ಯಾರೂ ಇಲ್ಲದದನ್ನು ಕಂಡು ಯಾರಿಲ್ಲ ರೈಟ್ ಎಂದು ಕೂಗಿದ. ಬಸ್ ಕುಂಬಾರ ಗುಂಡಿ ದಾಟಿ ದೇವಪುರದ ಸ್ಟೇಷನ್ ಕಡೆಯಿಂದ ಬಸ್ ಸ್ಟ್ಯಾಂಡ್ ಕಡೆಗೆ ಮುಂದುವರಿಯಿತು. ದೌಲತ್ ರಾಮ್ ಕಡೆಗೆ ಮುಂದೆನೆನ್ನುವಂತೆ ನೋಡಿದ ಕುಟ್ಟಿಗೆ ಸ್ವಲ್ಪ ಸಮಾಧಾನದಲ್ಲಿರು ಎನ್ನುವಂತೆ ದೌಲತ್ ರಾಮ್ ಸನ್ನೆ ಮಾಡಿದ. ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಕುಟ್ಟಿ ಕಣ್ಣಿಗೆ ಬಿದ್ದ ಕಾಕಿ ಯೂನಿಫಾರ್ಮ್ಗಳು ಎರಡಾದರೂ ಸಾದಾ ಉಡುಪಿನವರು ಹಲವರಾದರೂ ಇದ್ದೇ ಇರುತ್ತಾರೆ ಎಂದು ಅನ್ನಿಸಿತು. ಆದರೂ ದಾರಿಯುದ್ದಕ್ಕೂ ಹಿಂದೆ ಮುಂದೆ ಹಲವು ಬಾರಿ ತಿರುಗಾಡಿದ ಪೊಲೀಸ್ ವಾಹನಗಳ ಮೆರವಣಿಗೆ ನೋಡಿದ್ದ ಅವರು ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಅವರೇ ತುಂಬಿರುತ್ತಾರೆಂದು ಊಹಿಸಿದ್ದರು. ಆದರೆ ಅವರ ಊಹೆಗೆ ವ್ಯತಿರಿಕ್ತವಾಗಿ ಬಸ್ ಸ್ಟ್ಯಾಂಡ್ ಮಾಮೂಲಿಯಾಗಿ ಎಲ್ಲ ಸಾಫ್ ಸೀದಾ ಇರುವಂತೆ ಕಂಡಿತು. ಕಾಡಿನಲ್ಲಿ ತಳ್ಳಿ ಬಂದಿದ್ದ ಅಂಬಾಸಿಡರ್ ಕಾರನ್ನು ಅವರು ಕಂಡಿಲ್ಲದಿದ್ದರೆ ಕಂಡಕ್ಟರ್ ಮಹಾಶಯ ಹೇಳಿದ ಹಾಗೆ ದೇವಪುರಕ್ಕೆ ಮಿನಿಸ್ಟರ್ ಆಗಮಿಸಬಹುದೆಂದು ಪೊಲೀಸರ ಓಡಾಟ ಎಂದು ತಿಳಿಯುತ್ತಿದ್ದರೋ ಏನೋ. ಕೈಲಿದ್ದ ಪ್ಯಾಕೆಟನ್ನು ಸುರೇಶನ ಏಲಕ್ಕಿ ಮೂಟೆಯೊಳಗೆ ತುರುಕಿದ ಮೇಲೆ ಕುಟ್ಟಿಗೇನೋ ಕೊಂಚ ಕಾಲ ಸಮಾಧಾನ ಆಯಿತು. ಸದ್ಯಕ್ಕಂತೂ ಬೀಸುವ ದೊಣ್ಣೆ ತಪ್ಪಿ ಅದನ್ನು ಯಾವನದೋ ತಲೆಗೆ ದಾಟಿಸಿಯಾಗಿದೆ. ಬಸ್ ಇಳಿದು ದೂರ ಹೋಗಿ ನೋಡುವುದು ಯಾರ ಮೂಟೆಯೋ ಏನೋ, ಮೂಟೆಯನ್ನೇನಾದರೂ ಪೊಲೀಸರು ಸೀಸ್ ಮಾಡಿದರೋ, ಆಗಿಂದಾಗೆ ಜಾಗ ಖಾಲಿ ಮಾಡಿದರಾಯಿತು. ಅಕಸ್ಮಾತ್ ಪೊಲೀಸರು ಚೆಕ್ ಮಾಡದೇ ಬಿಟ್ಟರೋ ಆಮೇಲೆ ಹೇಗೋ ಪಾಕೆಟ್ ವಸೂಲಿ ಮಾಡಿಕೊಂಡ್ರಾಯಿತು. ಅದೇನು ದೊಡ್ಡ ಕೆಲಸವಲ್ಲ. ಯಾವನು ತಂದಿದ್ದಾನೋ ಪತ್ತೆ ಮಾಡಿ ಅವನು ಕೇಳಿದಷ್ಟು ದುಡ್ಡು ಬಿಸಾಕಿ ಇಡೀ ಮೂಟೆಯನ್ನೇ ಕೊಂಡರೂ ನಡೆಯುತ್ತೆ. ದೌಲತ್ ರಾಮ್ ಅತ್ಯಂತ ವೇಗವಾಗಿ ಮುಂದಿನ ವ್ಯೂಹಗಳನ್ನೆಲ್ಲ ಯೋಚಿಸಿ ಕುಟ್ಟಿಗೆ ಪಿಸುದನಿಯಲ್ಲಿ ಹೇಳಿದ. ಕುಟ್ಟಿಗೆ ತಮಗೆ ಈ ಕೆಲಸ ಹೇಳಿದ ಲಾಟ್ರಿ ಟಿಕೆಟ್ ಶಾಸ್ತ್ರಿ ಮೇಲೆ ಅಸಾಧ್ಯ ಸಿಟ್ಟು ಬಂದಿತ್ತು. ನಾನು ಪಾಶಿಗೆ ಹೋದ್ರೂ ಪರವಾಗಿಲ್ಲ, ಆ ಬೋಸುಡಿ ಮಗನ ಮೂಳೆ ಮುರಿಯೋದು ಮಾತ್ರ ಗ್ಯಾರಂಟಿ. ಈ ಅಡ್ನಾಡಿ ಸೂಳೆ ಮಗನ ದೆಸೆಯಿಂದಲೇ ಕಂಬಳಿಸಿದ್ದಪ್ಪ ಊರು ಬಿಟ್ಟು ಓಡಿ ಹೋಗಿದ್ದು. ಈ ದಂಧೆಲಿದ್ದ ಮೇಲೆ ಯಾವನ ನಸೀಬು ಯಾಕೆ ಅಂತ ಹೇಳೋಕ್ಕಾಗಲ್ಲ. ಇಂಥರೊಂದು 4 ಜನನ ತೆಗೆದು ಹೋದರೆ ಕಟ್ಕೊಂಡಿರೋರ ಪಾಪ ಒಂಚೂರು ಕಡಿಮೆನಾದರೂ ಆಗುತ್ತೆ ಎಂದು ದೌಲತ್ ರಾಮ್ ಕಿವಿಯಲ್ಲಿ ಉಸುರಿದ. ಮೊದಲು ನಮ್ಮ ಕೂಲಿ 20,000 ಇಸ್ಕೊಳ್ಳೋ ದಾರಿ ನೋಡೋಣ. ದುಡ್ಡು ಸಿಕ್ಕುವಂಗಿದ್ರೆ ಯಾರ ಮೂಳೆ ಬೇಕಾದರೂ ಮುರಿಯೋಣ. ಕೂಲಿ ಸಿಕ್ಕದೇ ಇರೋ ಕೆಲಸ ನಮಗೆ ಹೇಳಬೇಡ ಎಂದು ಕಂಡ ತುಂಡವಾಗಿ ದೌಲತ್ ರಾಮ್ ಕುಟ್ಟಿಯ ಭಾವೋದ್ವೇಗದ ನಿರ್ಧಾರವನ್ನು ಖಂಡಿಸಿದ. ಆದರೆ ಕುಟ್ಟಿಗೆ ಮಾತ್ರ ಕೋಪ ಹತ್ತಿಕ್ಕಲು ಅಸಾಧ್ಯವಾಗಿತ್ತು. ಬಸ್ ಸ್ಟ್ಯಾಂಡಿನಲ್ಲಿ ಬಸ್ಸು ನಿಲ್ಲುತ್ತಿದ್ದಂತೆ ಒಂದಷ್ಟು ಜನ ಕಿಟಕಿಯಿಂದ ಜಾಗ ಬುಕ್ ಮಾಡಲು ಎಂತೆಂಥದ್ದನ್ನು ತುರುಕಲು ಪ್ರಯತ್ನಿಸುತ್ತಾ ಬಸ್ಸಿಗೆ ಮುತ್ತಿದರು. ಭಿಕ್ಷುಕರನೇಕರು ತಮ್ಮ ಕರುಣಾಜನಕವಾದ ಫ್ಯಾನ್ಸಿ ಡ್ರೆಸ್ಸು ಸರಿಯಾಗಿದೆಯೇ ಒಮ್ಮೆ ಅವಲೋಕಿಸಿ ಗಂಟಲು ಸರಿ ಮಾಡಿಕೊಳ್ಳುತ್ತಾ ಭಿಕ್ಷಾಟನೆಗೆ ಸಿದ್ಧರಾದರು.
ಕಂಡಕ್ಟರ್ ಬಾಗಿಲ ಬಳಿ ನಿಂತಿದ್ದವನ ಬಸ್ ನಿಂತ ಕೂಡಲೇ ಕೆಳಗಿಳಿದು ಕೂಲಿಗಳಿಗೆ, ಏಯ್ ತಡೀರೋ, ಚೆಕ್ಕಿಂಗ್ನವರು ಚೆಕ್ ಮಾಡಬೇಕಂತೆ ಎಂದು ಕೂಗಿದ. ಆದರೂ ಕಾಕಿ ಬಟ್ಟೆಯವರನ್ನು ಒತ್ತರಿಸಿ ಹತ್ತುವವರು ದಬಾಯಿಸಿ ನುಗ್ಗುತ್ತಿದ್ದರು. ಬಾಗಿಲ ಪಕ್ಕದಲ್ಲೇ ಕುಳಿತಿದ್ದ ಕುಟ್ಟಿಗೂ ದೌಲತ್ ರಾಮನಿಗೂ ಬಸ್ ನಿಲ್ಲುತ್ತಿದ್ದಂತೆಯೇ ಇಳಿದು ಹೊರ ನಿಲ್ಲುವುದು ಕಷ್ಟವಾಗಲಿಲ್ಲ. ಖಾಲಿ ಕೈ ಬೀಸಿಕೊಂಡು ಇಳಿದ ಇವರ ಕಡೆ ಇನ್ಸ್ಪೆಕ್ಟರ್ ಕಣ್ಣೆತ್ತಿ ಸಹ ನೋಡಲಿಲ್ಲ. ಇಬ್ಬರಿಗೂ ಬಸ್ಸಿನೊಳಗೆ ಬಹಳ ಹೊತ್ತಿನಿಂದ ಕುಳಿತು ಒಂದಕ್ಕೆ ವಿಪರೀತ ಅವಸರವಾಗಿತ್ತು. ಈ ಗಡಿಬಿಡಿ ಗೊಂದಲಗಳಲ್ಲಿ ಎಕ್ಸೈಸ್ನವರು ಚೆಕಿಂಗ್ ಮಾಡಿ ಮುಗಿಸಬೇಕಾದರೆ ತುಂಬ ಹೊತ್ತು ಬೇಕಾಗುತ್ತದೆ. ಮಾಡಿ ಬಂದು ಮುಂದೇನಾಗುತ್ತೆ ಎಂದು ದೂರದಿಂದ ವೀಕ್ಷಿಸೋಣ ಎಂದು ತೀರ್ಮಾನ ಮಾಡಿ ಬಸ್ ಸ್ಟ್ಯಾಂಡಿನ ಆಚೆ ಇದ್ದ ಕಕ್ಕಸಿನ ಕಡೆಗೆ ಹೋದರು. ಏಲಕ್ಕಿಯವೆರಡು, ಹಳದಿ ಪಾಸ್ ಮೂಟೆ ಜ್ಞಾಪಕ ಇಟ್ಟುಕೋ ಎಂದು ಕುಟ್ಟಿ ಹೇಳಿದ. ಇಬ್ಬರಲ್ಲೊಬ್ಬರು ಅಲ್ಲೇ ಇದ್ದಿದ್ದರೆ ಒಳ್ಳೆಯದಿತ್ತು ಎಂದ ದೌಲತ್ ರಾಮ್. ಯಾಕೆ? ಅದರ ಮೇಲೆ ಕೂತಿದ್ದವರು ನಾವಿಬ್ಬರೇ ಅಂತ ಎಲ್ಲರಿಗೂ ಗೊತ್ತಿದೆ. ಪೊಲೀಸ್ನವರ ನಿಗಾ ಬೀಳಲಿ ಅಂತನ ಎಂದು ಕುಟ್ಟಿ ಅಪಹಾಸ್ಯದ ಧ್ವನಿಯಲ್ಲಿ ಹೇಳಿದ. ಒಂದಷ್ಟು ಜನ ಇವರು ಇಳಿದ ಬಸ್ಸಿನ ಕಡೆಗೆ ನೋಡುತ್ತಾ, ಓ, ಏನೋ ಚೆಕಿಂಗ್ ನಡೀತಾ ಇದೆ, ಹಂಗಾರೆ ಬಸ್ ಹೊರಡೋದು ಇನ್ನೂ ತಡ ಕಾಣ್ತದೆ ಎಂದು ಮಾತಾಡಿಕೊಳ್ಳುತ್ತಾ ಇವರು ಇಳಿದ ಬಸ್ಸಿನ ಕಡೆಗೆ ಲಘು ಬಗೆಯಿಂದ ಧಾವಿಸಿದರು. ಕುಟ್ಟಿ ದೌಲತ್ ರಾಮ್ ಅತ್ತ ಹೋದ ಕೂಡಲೇ ಬಸ್ ಬಾಗಿಲು ಬಳಿ ದೊಡ್ಡದೊಂದು ಅನಾಹುತ ಆಯಿತು. ರಾಯಚೂರು ಕಡೆಯ ಬೋಳಮ್ಮ ಒಂದು ಡ್ರೈವರ್ ಸೀಟಿನ ಹಿಂದುಗಡೆಯೇ ಕುಳಿತಿದ್ದುದು ಮುಗ್ಗಲು ವಾಸನೆ ಹೊಡೆಯುತ್ತಿದ್ದ ತನ್ನ ಬಟ್ಟೆ ಗಂಟನ್ನು ಹೊತ್ತುಕೊಂಡು ದಡದಡ ಎಲ್ಲರನ್ನು ತಳ್ಳಿಕೊಂಡು ಮುನ್ನುಗ್ಗಿತು. ಅದೇನು ವಿಧವೆ ಎಂದು ತಲೆ ಬೋಳಿಸಿಕೊಂಡಿದ್ದಳೋ ಅಥವಾ ದೇವಸ್ಥಾನದಲ್ಲಿ ಮುಡಿ ಕೊಟ್ಟು ತಲೆ ನುಣ್ಣಗಾಗಿತ್ತೋ ಯಾರಿಗೆ ಗೊತ್ತು. ದೇವಪುರದಲ್ಲಿ ಆಕೆ ರಾಯಚೂರು ಬಸ್ಸು ಹಿಡಿಯಬೇಕಿತ್ತು. ಆದರೆ ಆಕೆ ದಡದಡ ನುಗ್ಗಿದ್ದು ರಾಯಚೂರು ಬಸ್ಸು ಹತ್ತಿಕೊಳ್ಳುವುದಕ್ಕಲ್ಲ, ಏಕೆಂದರೆ ರಾಯಚೂರು ಬಸ್ಸು ಇನ್ನೂ ಬಂದೇ ಇರಲಿಲ್ಲ. ಕುದ್ದೂಸ್ ಎಕ್ಸ್ಪ್ರೆಸ್ ಘಾಟಿ ಹತ್ತಲು ಪ್ರಾರಂಭಿಸಿದಾಗಲೇ 4 ಅಡಿ ದೂರದಲ್ಲಿ ಏದಿಸುರು ಬಿಡುತ್ತಾ ಹೊಗೆ ಕಾರುತ್ತಿದ್ದ ಎಂಜಿನ್ನಿನ ಡೀಸೆಲ್ ವಾಸನೆಗೆ ಮುದುಕಿಯ ಹೊಟ್ಟೆ ತೊಳಸಲು ಶುರುವಾಯಿತು. ಕಂಡಕ್ಟರ್ ಕಿಟಕಿ ತೆಗೆದು ವಾಂತಿ ಮಾಡ್ರಿ ಎಂದು ಮನವಿ ಮಾಡಿದಾಗ ಆಕೆ ಹೊಟ್ಟೆಯೊಳಗೆ ಖಾರ ಕಡಿಯುವ ಸದ್ದು ಶುರುವಾಗಿತ್ತು. ಆದರೆ ಏನು ಮಾಡುವುದು? ಆ ಹೊಟ್ಟೆಯ ತಳಮಳ ವಾಂತಿಯಲ್ಲಿ ಪರ್ಯಾವಸನವಾಗುತ್ತೋ ಬೇದಿಯಲ್ಲಿ ಪರ್ಯಾವಸನವಾಗುತ್ತೋ ತಿಳಿಯದ ಆ ಮುದುಕಿ ಪಿಳಿ ಕಣ್ಣು ಬಿಡುತ್ತಾ ಕುಳಿತಿತ್ತು. ರಾಯಚೂರಿಗೆ ತಲುಪುವವರೆಗೂ ಹಸಿವಾಗಬಾರದೆಂದು ಮುನ್ನೆಚ್ಚರಿಕೆ ಕ್ರಮವಾಗಿ ದೇವಸ್ಥಾನದ ಧರ್ಮಾರ್ಥವನ್ನು ತಾರಾಮಾರಿ ತಿಂದಿದ್ದು ಆ ಪರಮಾತ್ಮನಿಗೆ ಪ್ರೀತಿಯಾಗಲಿಲ್ಲ ಎನ್ನುವುದು ಘಾಟಿ ತಿರುಗಣೆಯಲ್ಲಿ ಪ್ರತಿ ಸಾರಿ ಬಸ್ ತಿರುಗಿದಾಗಲೂ ಆಕೆಗೆ ಅನುಭವ ಗಮ್ಯವಾಗತೊಡಗಿತು. ದೇವರೇ ಎಂದು ಭಗವನ್ನಾಮ ಸ್ಮರಣೆ ಮಾಡುತ್ತಾ ದೇವಪುರದವರೆಗೂ ಹೇಗೋ ತಡೆದುಕೊಂಡಿದ್ದ ಆಕೆಯ ಸ್ಥಿತಿ ಬಸ್ ಸ್ಟ್ಯಾಂಡ್ ತಲುಪುವ ವೇಳೆಗೆ ಪರಾಕಾಷ್ಠೆ ಮುಟ್ಟಿತು. ಇನ್ನು ತಡೆಯಲು ಅಸಾಧ್ಯವಾಗಿ ಬಸ್ ನಿಂತಿದ್ದೇ ತಡ. ಎದ್ದು ಓಡಿ ಬಂದಿದ್ದಳು. ಆದರೆ ಬಾಗಿಲಿಗೆ ಗಿಟ್ಟ ಹೊಡೆದಂತೆ ಜನ ನಿಂತಿದ್ದನ್ನು ಕಣ್ಣಿಗೆ ಕಾಣುವವರೆಗೂ ಬರಿಯೇ ತಲೆಗಳೇ ಕಾಣುತ್ತಿದ್ದನ್ನು ನೋಡಿ ಆಕೆಯ ಜಂಗಾಬಲವೇ ಹುಡುಗಿ ಹೋಯಿತು. ವಾಂತಿಯಾಗುತ್ತೆ, ಜಾಗ ಬಿಡಿ ಎಂದು 3-4 ಬಾರಿ ಕೂಗಿದರೂ ಯಾರೂ ಕೇಳಿಸಿಕೊಳ್ಳಲೇ ಇಲ್ಲ. ಅದರ ಬದಲು ಇನ್ಸ್ಪೆಕ್ಟರ್ ಇಳಿಯುವವರನ್ನು ತಡೆಯಿರಿ ಎಂದು ಜಬರ್ದಸ್ತ್ ಮಾಡುತ್ತಾ ಹಿಂದಕ್ಕೆ ತಳ್ಳುತ್ತಿದ್ದ. ಮುದುಕಿ ಹಾಗೂ ಮತ್ತೊಂದು ಸಾರಿ ಜಾಗ ಬಿಡುವಂತೆ ಕೇಳಿಕೊಂಡಿತು. ಅದನ್ನು ಏನೆಂದು ಸಹ ಗಮನಿಸದ ಇನ್ಸ್ಪೆಕ್ಟರ್ ತಾಳು ಎಂದು ಅಧಿಕಾರಶಾಹಿಯ ಮರ್ಜಿಯಲ್ಲಿ ತಲೆಯಾಡಿಸಿದ. ಬೋಳಮ್ಮ ಮತ್ತೊಮ್ಮೆ ಮನವಿ ಮಾಡಲು ಬಾಯಿ ಬಿಟ್ಟಾಗ ಮಾತಿನ ಬದಲು ಹೊಟ್ಟೆಯೊಳಗಿಂದ ಸಿಡಿದು ಹೊರಹೊಮ್ಮಿದಂತೆ ಭಯಂಕರ ವಾಂತಿಯ ದಾರಿಯೊಂದು ಹೊರಹೊಮ್ಮಿತು. ಇನ್ಸ್ಪೆಕ್ಟರ್ ಆಫೀಸರ್ ಎದುರೇ ಇದ್ದುದರಿಂದ ಅದರ ನೇರ ಬಿರುಮಳೆಗೆ ಅವರು ಸಿಕ್ಕಿಕೊಂಡರು.
ದೂರ ಇದ್ದವರಿಗೆ ತುಂತುರು ಮಳೆಯ ಸ್ನಾನ. ಅರ್ಧ ಬಕೆಟ್ ದುರ್ಗಂಧ ಪೂರಿತ ವಾಂತಿ ಬೋಳಮ್ಮನ ಬಾಯಿಂದ ಆಸ್ಫೋಟಿಸಿದ ಕೂಡಲೇ ಅಯ್ಯಯ್ಯೋ ಹಾಳ್ಮುಂಡೆ ಕಕ್ತಿದ್ದಾಳೆ ಕಣ್ರೋ ಎಂದು ಕೂಗಾಡುತ್ತಾ ನುಗ್ಗುತ್ತಿದ್ದವರೆಲ್ಲ ಹಿಂದಿರುಗಿ ಇಮ್ಮಡಿ ರಭಸದಲ್ಲಿ ಅಕ್ಕಪಕ್ಕದವರನ್ನೆಲ್ಲ ತಳ್ಳುತ್ತಾ ಬೀಳಿಸುತ್ತಾ ಡಿಕ್ಕಿ ಹೊಡೆಯುತ್ತಾ ಓಡಿದರು. ಆದರೂ ಮುದುಕಿ ಹೊಟ್ಟೆಯೊಳಗೆ ಅಲ್ಲಿದ್ದವರಿಗೆಲ್ಲ ಸ್ನಾನ ಮಾಡಿಸುವಷ್ಟಿತ್ತೆಂದು ಕಾಣುತ್ತದೆ. ಎದುರಿಗಿದ್ದ ಕಾಕಿ ಯೂನಿಫಾರ್ಮ್ಗಳ ಕಥೆಯಂತೂ ಮುಗಿದೇ ಹೋಗಿತ್ತು. ಅವರ ಹುಬ್ಬು ಮೀಸೆಗಳ ಮೇಲೆಲ್ಲ ದುರ್ವಾಸನೆಯ ಬೇಳೆ ತೋವೆ ಕರಿಬೇವಿನ ಎಲೆಗಳು ಕುಳಿತಿದ್ದವು. ಜೇಬುಗಳಲ್ಲೆಲ್ಲ ವಾಂತಿ ತುಂಬಿಕೊಂಡಿತ್ತು. ಆ ಅಸಹ್ಯದ ಪರಮಾವಧಿಯಲ್ಲಿ ಅವರಿಗೆ ಅವರ ಕರ್ತವ್ಯ ಉದ್ದೇಶ ಎಲ್ಲ ಮರೆತು ಹೋದವು. ಮುದುಕಿ ಮತ್ತೊಮ್ಮೆ ಬಾಯಿ ಕಳೆಯುವ ಮೊದಲೇ ಎಲ್ಲರೊಡನೆ ಒಬ್ಬರಾಗಿ ಅವರೂ ಓಡಿದರು. ಗುಂಪಿನ ಮೇಲೆ ಲಾಠಿ ಚಾರ್ಜ್ ಮಾಡಿ ಚದುರಿಸಿದಂತಾಗಿ ಅಲ್ಲಿದ್ದವರೆಲ್ಲ ಮೈ ಕೈ ತೊಳೆದುಕೊಳ್ಳಲು, ಬಟ್ಟೆ ಬದಲಾಯಿಸಲು, ಸ್ನಾನ ಮಾಡಲು ಬಸ್ ಸ್ಟ್ಯಾಂಡನ್ನೇ ಬಿಟ್ಟು ಓಡಿ ಹೋದರು. ಸುರೇಶನು ಗೌರಿಯು ಎಲ್ಲರೊಟ್ಟಿಗೆ ಇಳಿಯುತ್ತಾ ವಾಂತಿ ತುಳಿದಿದ್ದರಿಂದ ಅಸಹ್ಯವಾಗಿ ಕಾಲು ತೊಳೆದುಕೊಳ್ಳಲು ಚೀಲ ಹೊತ್ತುಕೊಂಡು ಬೇಗ ಬೇಗ ನಡೆದು ಎತ್ತಲು ಹೋದರು. ಕುಟ್ಟಿ, ದೌಲತ್ರಾಮ್ ಇಬ್ಬರು ಒಂದ ಮಾಡಿ ಪ್ಯಾಂಟ್ ಗುಂಡಿ ಹಾಕಿಕೊಳ್ಳುತ್ತಾ ಆಚೆ ಬಂದು ಬಸ್ ಕಡೆಗೆ ನೋಡಿದಾಗ ಅವರಿಗೆ ಪಾರ್ಶ್ವವಾಯು ಹೊಡೆದಂತಾಯಿತು. ಅವರು ಬಂದ ಬಸ್ಸೊಂದೇ ಖಾಲಿ ನಿಂತಿತ್ತು. ಡ್ರೈವರೂ ಇಲ್ಲ, ಕಂಡಕ್ಟರೂ ಇಲ್ಲ, ಪೊಲೀಸರೂ ಇಲ್ಲ, ಎಕ್ಸೈಸ್ನವರೂ ಇಲ್ಲ, ಹತ್ತುವವರೂ ಇಲ್ಲ, ಇಳಿಯುವವರೂ ಇಲ್ಲ. ಏಲಕ್ಕಿ ತುಂಬಿ ತಂದಿದ್ದ ಅಮೋಪಾಸಿನ ಹಳದಿ ಮೂಟೆಗಳೂ ಇಲ್ಲ. ಒಂದಷ್ಟು ಕಾಗೆಗಳು, ನಾಯಿಗಳು ಬಸ್ಸಿನ ಬಾಗಿಲ ಹತ್ತಿರ ಮುತ್ತಿಕೊಂಡು ಎಂಥದನ್ನು ಮೂಸಿ ನೋಡುತ್ತಾ ನೆಕ್ಕುತ್ತಾ ನಿಂತಿದ್ದವು. ಅವರಿಬ್ಬರಿಗೂ ಒಮ್ಮೆಲೇ ಕಣ್ಣು ಕತ್ತಲು ಬಂದಂತಾಯಿತು. ಪೊಲೀಸರ ಕೈಗೆ ಅಕಸ್ಮಾತ್ ಸಿಕ್ಕಿ ಬಿದ್ದಿದ್ದರೂ ಅವರಿಗೆ ಇಷ್ಟು ಆಘಾತವಾಗುತ್ತಿರಲಿಲ್ಲವೇನೋ.